ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಣಾಮ್ ಧೀರಾಜ್. ಈಗ ತಾನೇ ಫಸ್ಟ್ ಡೇ ಫಸ್ಟ್ ಶೋ ಏಳುಮಲೆ ನೋಡ್ಕೊಂಡು ಬಂದೆ. ನಮ್ಮ ಇಡೀ ಸನಪತನ ತಂಡದ ಜೊತೆ ಸಿನಿಮಾ ನೋಡಿದ್ವಿ ಆ್ಯಂಡ್ ಏಳುಮಲೆ ತಂಡದ ಜೊತೆ ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತಿದೆ ಈ ಥರ ಒಂದು ಕನ್ನಡ ಸಿನಿಮಾ ನೋಡಿದ್ದೀನಿ ಅಂತ. ರಾಣಾ ಅವರೆಷ್ಟು ಕಷ್ಟಪಟ್ಟಿದ್ದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣ್ ಅಣ್ಣಂಗೆ ಇಬ್ಬರು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಡೈರೆಕ್ಟರ್ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವ್ರಿಗೆ, ನಮ್ಮ ತರುಣ್ ಅಣ್ಣಂಗೆ ಇಂಥ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ. ಸೊ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಏಳುಮಲೆನ ನೋಡಿ, ನಾನು ಈ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಯ್ಯೋ ಸರ್, ಒಂದಲ್ಲ ಎರಡಲ್ಲ, ತುಂಬ ಇಮೋಷನ್ಸ್ ಇದೆ. ಆ್ಯಂಡ್ ಈ ಥರ ಲವರ್ಸ್ನ ನೋಡಿ ತುಂಬ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ಥರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬ ವರ್ಷಗಳಾಗಿತ್ತು. ಆ್ಯಂಡ್ ಅವ್ರು ಪಡೋ ಕಷ್ಟ ಇದೆ, ಆ ಕಷ್ಟನ ನೀವು ಸಿನಿಮಾಲ್ಲಿ ನೋಡಬೇಕು. ಆ ಒಂದು ಪ್ರೀತಿನ ಪಡೆಯೋಕ್ಕೆ ಪಡೋ ಕಷ್ಟ ಭಾಳ ಸುಂದರವಾಗಿ ತೋರಿಸ್ತಿದ್ದಾರೆ, ಭಾಳ ಚೆನ್ನಾಗಿ ತೋರಿಸ್ತಿದ್ದಾರೆ. ಆ್ಯಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು. ಸೊ ಪುನೀತ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮಾಧವನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ. ಆ ಪ್ರೀತಿಗೆ ಸಿಗುತ್ತಾ ಇಲ್ವೋ ನೀವು ಸಿನಿಮಾಲೇ ನೋಡಬೇಕು, ಅಭಿಮಾನಿಗಳು ಬಂದು ಸಿನಿಮಾಲೇ ನೋಡಬೇಕು. ಡನ್. ಎಸ್, ಥ್ಯಾಂಕ್ ಯು ಸೊ ಮಚ್. ಸೆಪ್ಟೆಂಬರ್ 12ನೇ ತಾರೀಕು ಸನಪತನ ರಿಲೀಸ್ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ವಾರ. ಡನ್. ಎಸ್, ಥ್ಯಾಂಕ್ ಯು. ಎಸ್.